ಸ್ವಪ್ನ 13ರಲ್ಲಿ ಶ್ರೇಷ್ಠ ರತ್ನ ಪ್ರಕಾಶಿತ ದೇವ ವಿಮಾನ ವಂದನು. ಸ್ವಪ್ನ 14ರಲ್ಲಿ ಆ ಸ್ವರ್ಗ ವಿಮಾನವನು ಸೋಂಕಲೆತ್ನಿಸಿಹ ಮುಗಿಲ ಚುಂಬಿ ಧರಣೇಂದ್ರ ಭವನವನು. ಸ್ವಪ್ನ 15ರಲ್ಲಿ ರಶ್ಮಿಯೊಲು ಆಕಾಶವ್ಯಾಪಿಯಾಗಿಹ ಭೂದೇವಿ ಶೋಧಿತ ನಿಧಿಯಂತಿಹ ಕಿರಣಗಡಣವ ಹೋಲ್ವ ರತ್ನರಾಶಿಯನು. ಆ ಅಂತಿಮ ಸ್ವಪ್ನ 16ರಲ್ಲಿ ಜಿನನ ದೇಹ ಕಾಂತಿಯನು ಹೋಲುವ ಪ್ರಕಾಶಮಯ ಧೂಮರಹಿತ ದೈದೇಪ್ಯಮಾನ ಅಗ್ನಿಯನು. ಗರ್ಭಾವತರ ಕಲ್ಯಾಣ ಸಂಪುಟದ ಆ ತೋರಿತಾ ಸ್ವಪ್ನ ಪಂಕ್ತಿಯು ತೇಲಿದಂತೆ ದೀಪ್ತಿ ಎಲೆಗಳು ಎನ್ನುವ ಕಾವ್ಯವಾಚನ ಮತ್ತು ವ್ಯಾಖ್ಯಾನದ ರಸಘಟ್ಟಕ್ಕೆ ನಾವು ಬಂದಿದ್ದೇವೆ. 13ನೆಯ ಸ್ವಪ್ನವನ್ನು ಜಿನಮಾತೆ ತ್ರಿಶಲಾದೇವಿ ಕಾಣುತ್ತಿದ್ದಾಳೆ. ಆಗಸದಲ್ಲಿ ದೈವ ವಿಮಾನ ಒಂದು ನಿಂತಿರ್ತಕ್ಕಂಥದ್ದನ್ನು 13ನೇ ಸ್ವಪ್ನವಾಗಿ, 14ನೇ ಸ್ವಪ್ನದಲ್ಲಿ ಆ ಸ್ವರ್ಗ ವಿಮಾನವನ್ನು ಸೋಂಕಲಿಕ್ಕೆ ಯತ್ನಿಸ್ತಾ ಇರ್ತಕ್ಕಂಥ ಆ ಮುಗಿಲ ಚುಂಬಿ ಧರಣೇಂದ್ರ ಭವನವನ್ನು ಕಾಣ್ತಾ ಇದ್ದಾಳೆ. ಅರಮನೆಗೆ ಶತಾರಮನೆ, ಸಹಸ್ರ ಅರಮನೆ, ಲಕ್ಷ ಅರಮನೆಗಳ ಪ್ರದೀಪವಾಗಿ ಧರಣೇಂದ್ರ ಭವನವನ್ನು ಕಾಣ್ತಾ ಇದ್ದಾಳೆ. ಸ್ವಪ್ನ 15ರಲ್ಲಿ ಆ ಭೂದೇವಿ ಶೋಧಿತ ನಿಧಿಯಾಗಿ ಇರುವ ರತ್ನರಾಶಿಯನ್ನು 15ನೇ ಸ್ವಪ್ನದಲ್ಲಿ ಕಾಣ್ತಾ ಇದ್ದಾಳೆ. 16ನೇ ಸ್ವಪ್ನದಲ್ಲಿ ಆ ಜಿನನ ದೇಹ ಕಾಂತಿಯನ್ನು ಹೋಲುವ, ಏನು ಆ ತೀರ್ಥಂಕರರಿಗೆ 1008 ಗುಣಗಳಿದ್ದಾವೆ, ಆ ಒಂದು ಜಿನನ ದೇಹ ಕಾಂತಿಯನ್ನು ಹೋಲ್ತಕ್ಕಂಥ ಆ ದೈದೇಪ್ಯಮಾನವಾದ ಅಗ್ನಿಯನ್ನು ಅವಳು ತನ್ನ ಅಂತಿಮ ಸ್ವಪ್ನ ಅಲ್ಲಿ ಕಾಣ್ತಾ ಇದ್ದಾಳಂತೆ. ಹಬ್ಬ ಬಳಿಕ ಸ್ವಪ್ನಾಂತ್ಯದಲ್ಲಿ ದರ್ಶಿಸಿದಳ ಅರಸಿ ಅಲಂಕೃತ ಗಜವೊಂದು ತನ್ನ ಮುಖ ಪ್ರವೇಶವನು ಮಾಡುತ್ತಿಹುದನು. ಹೀಗೆ ಜಿನಮಾತೆ 16 ಸ್ವಪ್ನಗಳನ್ನು ಕಂಡಳು. ಆ 16 ಸ್ವಪ್ನ ಕಂಡದ ನಂತರ ಅಲಂಕೃತವಾದಂತಹ ಒಂದು ಗಜ ಅವಳ ಮುಖಾಬ್ಜವನ್ನು ಪ್ರವೇಶಿಸಿದ ಹಾಗೆ ಅವಳಿಗೆ ಭಾಸವಾಯಿತು. ಅದು ಭ್ರಮೆಯಲ್ಲ, ಅದು ವಾಸ್ತವ, ಅದು ಹಾಗೆ ಭಾಸವಾಯಿತು. ಹಬ್ಬ ಎಂತಹ ಮನೋಜ್ಞವಾದಂಥ ಗರ್ಭಾವತರಣ ಕಲ್ಯಾಣವನ್ನು ನಾವು ಡಾಕ್ಟರ್ ಲತಾ ರಾಜಶೇಖರ್ ಅವರು ಬರೆದಿರುವ ಮಹಾಕಾವ್ಯ ಮಹಾವೀರ ಮಹಾದರ್ಶನದ ಮಹಾಕಾವ್ಯದ ಆ ಒಂದು ಅಂತಿಮ ಘಟ್ಟಕ್ಕೆ 5 ಕಲ್ಯಾಣದಲ್ಲಿ ಒಂದು ಗರ್ಭಾವತರಣ ಕಲ್ಯಾಣದ ಅಂತಿಮ ಘಟ್ಟಕ್ಕೆ ಬಂದಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ.